ಫೋನ್ ರಿಂಗ್ ಆಗ್ತಾ ಇದೆ ತೊಳೋ. ಹಲೋ, ಯಾರು ಬೇಕಾಗಿತ್ತು? ಕೃಷ್ಣ ಇದ್ದಾರಾ? ಇದಾರೆ. ಒಂದ್ ನಿಮಿಷ ಇರಿ. ಚಿಕ್ಕಪ್ಪ, ನಿನ್ಗೆ ಫೋನು. ಯಾರ್ದು? ಅದೇ ನಮ್ಮ ಫ್ಯಾಮಿಲಿ ಲಾಯರ್ ಲಕ್ಷ್ಮಣವ್ರು. ಲಕ್ಷ್ಮಣವ್ರ? ಹಲೋ. ಏನಪ್ಪಾ ಕೃಷ್ಣ, ಎಕ್ಸಾಮ್ ಹೇಗೆ ಮಾಡಿದ್ಯಾ? ಚೆನ್ನಾಗಿ ಮಾಡಿದೆ ಸರ್. ಗುಡ್ ಗುಡ್. ಬೈ ದ ಬೈ, ನಿನ್ಗೊಂದು ಸರ್ಪ್ರೈಸ್ ನ್ಯೂಸ್ ಕೊಡೋಣ ಅಂತಾನೆ ನಾನು ನಿಂಗೆ ಫೋನ್ ಮಾಡಿದ್ದು. ಸರ್ಪ್ರೈಸಾ? ಏನ್ ಸರ್ ಅದು? ಸ್ಪೆಷಲ್ ಆಗಿ ನಿನಗೊಂದು ಪಾರ್ಟಿ ಕೊಡೋಣ ಅಂತ. ಅದನ್ನೆಲ್ಲ ತಗೊಂಡು ನನಗೆ ಅಭ್ಯಾಸನೇ ಇಲ್ಲ ಸರ್. ಹೋಗ್ಲಿ ಬಿಡು, ನಿನಗೆ ಇಂಗ್ಲಿಷ್ ಪಾರ್ಟಿ ಬೇಡ ಅಂದ್ರೆ ಪ್ಯೂರ್ ಇಂಡಿಯನ್ ಪಾರ್ಟಿನೇ ಕೊಡ್ತೀನಿ. ಹಾ, ಸಂಜೆ ಲೊಕೇಶನ್ ಕರ್ಕೊಂಡು ನಮ್ಮನೆಗೆ ಬಂದ್ಬಿಡು. ಬರ್ಬೇಕಪ್ಪ, ಬರ್ಬೇಕು ಅಂದ್ರೆ ಬರ್ಬೇಕು. ಹಾ, ಇಡು ಫೋನ್ ಕೆಳಗೆ. ರೋಸಿ, ನನ್ನ ಆಂಬಿಷನ್ ಸಕ್ಸಸ್ ಆಗೋ ದಿನ ಹತ್ರ ಬಂದ್ಬಿಡ್ತು ಕಣೆ. ಹೇಗಿದೆ ನನ್ನ ಪ್ಲಾನ್? ತುಂಬಾ ಚೆನ್ನಾಗಿದೆ. ರೋಸಿ, ಏನೇ ನೀನು ನಮ್ ಡ್ಯಾಡಿ ತಾನೇ ಮಾತಾಡ್ತೀಯಾ? ಅಲ್ಲಿ ನೋಡೆ. ಇನ್ನ ಅಡಿಗೆ ಮನೆ ಸೇರ್ಕೊಂಡು ಅದೇನ್ ಮಾಡ್ತಾ ಇದ್ದೀರಿ ಗರ್ತೆರ? ಬೇಗ ಶುರು ಮಾಡ್ಕೊಳ್ಳಿ. ಒಣ್ಣ ಕಿಕ್ಕಿ ಅಂದೆ. ತಟ್ಟೆಗಾಕಿ ತಿಂದೇಳ ನನ್ನ ಮಗನೇ. ನೀನ್ ಕೇಳ್ದಂಗೆಲ್ಲ ಕೊಡ್ಬೇಕಾದ್ರೆ ರಾಮ್ ನಾಯ್ಕನ ಅಪ್ಪನೆ ತಗೋಬೇಕು. ಏನ್ ಹೇಳ್ತಾ ಇದ್ಯಾ ನೀನು? ಲೇ ಸುಂದ್ರಿ, ನಾನೇನಾರ ತೆಪ್ಪ ಹೇಳದ್ನಾ? ಇಲ್ವಲ್ಲ, ಮತ್ತೇಳು. ಇರೋದನ್ ತಾನೇ ಹೇಳ್ದೆ. ಅಪ್ಪಿ ತಪ್ಪಿ ಮನೆಗ್ ಬೆಂಕಿ ಬಿದ್ರು ಆರ್ಸಕ್ಕೂ ಅಪ್ಪನೆ ತಗೋಬೇಕು ಅಂತ ನನ್ಗೇನ್ ಗೊತ್ತಿಲ್ವಾ? ಬೈರ ಕೆಂಪ, ಇವರಿಬ್ರು ಬಾಯಿ ಬಂದಾಗ ಏನೇನೋ ಮಾತಾಡ್ತಾ ಇದಾರೆ. ರಾಮ, ಅವ್ರಿಗೇನಾಗೈತೆ? ಅವ್ರಿಗೇನ್ ಬೇಕಾಗೈತೆ? ಅವ್ರಿಂಗ್ ಮಾಡಕ್ ಯಾರ್ ಕುಮ್ಮಕ್ಕೈತೆ? ನಿನಗೊಂದು ಗೊತ್ತಿಲ್ಲ ಕಣೋ. ಬೇಲಿನೇ ಎತ್ ಹೊಲ ಮೇಯ್ತಾ ಇದ್ ಕಣ್ಣ. ನೀನೇನು ಮಾತಾಡ್ಬೇಡ ರಾಮ. ಉಣ್ಣಕ್ಕೂ ನಿರಳ ಇಲ್ಲ ಈ ಮನೇಲಿ. ಈ ಹಂಗಿನ ತುತ್ತು ತಿನ್ನೋದ್ಕಿಂತ ನಮ್ ಕಾಲ್ ಮೇಲೆ ನಿಂತ್ಕೊಳ್ಳೋದು ಒಳ್ಳೇದು. ಎತ್ತು ಮುಸರ ಹಾಕಿ ಇದನ್ನ. ರಾಮ, ಬರೀ ಕೋಳಿಗಳನ್ನ ಈಚೆಗೆ ಬಿಡೋದು ಬಹು ಸುಲಭ ಕಣಪ್ಪ. ಆದ್ರೆ ಮತ್ತದನ್ನ ಕೂಡಕ್ ಹೋದೈತಲ್ಲ, ಬಹು ಕಷ್ಟದ ಕೆಲ್ಸ ಮಗ. ಯಾಕಪ್ಪ ಹೀಗೆ ಹೇಳ್ತಿದ್ಯಾ? ನಾನೇನಾದ್ರೂ ತಪ್ಪು ಮಾಡದ್ನ? ಚೇಚೆ ಉಂಟೇನೋಪ್ಪ. ದೇವ್ರ ಮೆಚ್ಚೋ ಅಂತ ಕೆಲ್ಸ ಮಾಡೋ ನೀನು ತೆಪ್ಪ್ಯಾಕೋ ಮಾಡ್ತೀಯ? ರಾಮನ ಅವತಾರ ಕಣೋ ನೀನು, ಶ್ರೀರಾಮನ ಅವತಾರ.
ರಾಮ, ನಿನ್ನಂಗೆ ನಾನು ಗಾಂಧಿ ಮಾತನ್ನು ಮೆಚ್ಚಿಕೊಂಡು ಸೇಂದಿ ಗಡಿಗೆ ಕಲ್ಲೊಡ್ದೆ. ಜೊತೆಗಿದ್ದವರು ಚೆಲ್ಲೋಯ್ತದೆ ಅಂತ ಬಾಯೊಡ್ಡಿದ್ರೆ ವಿನ ಬೇಸ್ ನೀವ್ ಒಳ್ಳೆ ಕೆಲಸ ಮಾಡ್ದೆ ಅಂತ ಯಾರು ಹೇಳಲಿಲ್ಲ ಮಗ. ಒಗ್ಗಟ್ಟಾಗಿ ಕೂಡಿ ಬದುಕ್ತಿರೋರ್ ನೋಡಿ ತಿಳ್ಕೊಂಡ್ ಬಾಳೋರಿಗಿಂತಲೂ ತಂದಾಕೋ ಜನರೇ ಜಾಸ್ತಿ ಅವರೇ ಮಗ ನಮ್ ದೇಶದಾಗೆ. ಚಾಡಿ ಮಾತು, ಚಂಗಲ್ ಬುದ್ಧಿ, ದುರಾಸೆ ಮೂರು ಸೇರ್ಕೊಂಡು ನಮ್ಮನೆನ್ ಚೂರ್ ಚೂರ್ ಮಾಡಕ್ ಹೊಂಟವೆ ಮಗ. ಏನೇ ಮಾಡಿದ್ರು ಮತ್ತೊಂದ್ ಮಾಡಕ್ ಆಗಕ್ಕಿಲ್ಲ. ನಾಳೆನೆ ಭಾಗ್ಯನ್ ಕರೆಸ್ತಾ ಇವನು. ನೀನು ನಿಮ್ಮ ಅವನ ಪಾಲ್ ತಗೊಂಡು ಅವನ ಪಾಲ್ ಅವ್ರಿಗೆ ಕೊಟ್ಬಿಡು. ನೋಡು, ಗಂಡು ಮಕ್ಕಳ ತಲೆ ಮ್ಯಾಗ ಸರಿಯಾಗಿ ಪಾಲು ಮಾಡಂಚಿದ್ರೆ ನೀನು ಗಾಂಧಿ ಭಕ್ತ ಸತ್ವಂತ ಅಂತ ನಂಬುತ್ತೀನಿ. ಅದನ್ನು ಬಿಟ್ಟು ನನ್ನ 3 ಮಕ್ಕಳಿಗೂ ಅರ್ಧ ಪಾಲು, ಆ ರಾಮನಿಗೂ ಅರ್ಧ ಪಾಲು ಸಿಗಂಗೆ ಎಂಡ್ರ ಮೇಲೆ ಏನಾರ ಪಾಲು ಮಾಡಿದ್ರೆ ನಿನ್ ರಕ್ತ ಕುಡಿದು ಬಿಡ್ತೀನಿ. ನೀನೇ ನಿಮ್ಮಪ್ಪನ ಮನೆ ಆಸ್ತಿ ಕೊಡ್ತಾ ಇದೀಯಾ? ನೀನು ಈ ಮನೆ ಅಳಿಯ, ನಮ್ಮಪ್ಪನ ಮನೆ ಆಸ್ತಿನ ನೀನ್ ಭಾಗ ಮಾಡ್ತಿದ್ಯಾ ಅಷ್ಟೇಯ? ಅಲ್ಲ ಮುದುಕ, ನಮ್ಮಕ್ಕ ರಾಮನ್ ಬಿಟ್ಬಿಟ್ಟು ಹೊಂಟೋದಾಗ ಸೌತಿ ಬಂದ್ರೆ ನೀನು ಮನೆ ಯಾಕುಟ್ಟು ಹೋಯ್ತದೆ ಅಂತ ಸುಂದರವಾಗಿದ್ ನನ್ನ ಕುತ್ತಿಗೆಗೆ ತಾಳಿ ಕಟ್ಬಿಟ್ಟೆ. ಕೀರ್ತಿಗೊಬ್ಬ ಮಗ, ಆರ್ತಿಗೊಬ್ಬ ಮಗಳು ಅಂತ ರಾಮನ್ ಜೊತೆಗೆ ನನ್ನ ಮಗಳು ಭಾಗ್ಯ ಒಬ್ಳೆ ಸಾಕು ಅಂತ ಸುಮ್ಮನಿರ್ದೆ ಸಾಲಾಗ 3 ಗಂಡು ಮಕ್ಕಳನ್ನ ಹುಟ್ಟಿಸ್ಬಿಟ್ಟಲ್ಲ ಯಾಕೆ? ನೀನ್ ಸತ್ ಮ್ಯಾಗೆ 4 ಜನ ಹೊರಾಕೆ ಒಬ್ಬಳು ಲಬಲಬ ಅಂತ ಬಡ್ಕಡೆ. ನೀನ್ ಸತ್ರೆ ನನ್ ತಲೆ ಕೊಳ್ಳಿಡಕ್ ರಾಮ ಅವನೇ, ಕೂಳ್ ತಿನ್ನಕ್ಕೆ ಕಾಗೆಗಳವೆ ಕಾಗೆಗಳು. ನೋಡು, ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಕೇಳಿಸ್ಕ. ದಶರಥ ಮಹಾರಾಜ ಕೈಕೆಗ್ 3 ವರ ಕೊಟ್ಟು ರಾಮನ ಕಾಡು ಕಳಿಸ್ದಂಗೆ ಈ ಗಂಗೆ ಹೊಟ್ಟೆಲುಟ್ಟಿರೋ 3 ಮಕ್ಕಳಿಂದ ನಿನ್ನ ಮಗ ರಾಮ ಕಾಡ್ಗೋದನು ಜೋಪಾನ. ನಿಂಗೆ ಏನಾದ್ರೂ ಹತ್ತು ಮೀರ್ತಾ ಇದ್ರೆ ನಿನ್ ಬಾಯಿನಾಗಿರೋ ಹಲ್ಲುಗಳೆಲ್ಲ ಉದುರಿಸ್ಬಿಡ್ತೀನಿ. ನೀನೇನ್ ಉದುರ್ಸೋದು? ಅವಾಗ್ಲೇ ಹಳ್ಳ ಆಡ್ತಾವೆ ಉದುರಾಗಿ. ಅಂತೂ ನಮ್ ತಂದೆ ಮಾತಿ ಬೆಲೆ ಕೊಟ್ಟು ಈ ಪಾರ್ಟಿಗೆ ಬಂದ್ರಲ್ಲ, ತುಂಬಾ ಸಂತೋಷ ಕೃಷ್ಣ. ನಿಮ್ ತಂದೆ ಹೇಳಿದ್ಮೇಲೆ ಬರ್ದೇ ಇರಕ್ಕಾಗತ್ತಾ? ಒಂದು ವೇಳೆ ನಾವು ಬರ್ಲಿಲ್ಲ ಆದ್ರೂ ಅವ್ರು ಸುಮ್ಮನೆ ಇರ್ಬೇಕಲ್ಲ. ಹೊಸದಾಗ IPC ಸೆಕ್ಷನ್ ಸೃಷ್ಟಿ ಮಾಡಿ ಕೇಸ್ ಆಗಿ ಕರ್ಸ್ಕೊಂಡ್ಬಿಡ್ತಾ ಇದ್ರಿ. ಅಮ್ಮ ರೈಟ್ ಸರ್? ಅಬ್ಸಲ್ಯೂಟ್ಲಿ ರೈಟ್. ಗೀತಾ, ನಿನ್ನ ಪ್ರೀತಿಯ ಅತಿಥಿ ಸತ್ಕಾರ ಶುರುವಾಗಲಿ. ಚಿಕ್ಕಪ್ಪ, ಅಲ್ಲಿ ನೋಡು, ಇದೇನು ನಮ್ಮ ಮನೆ ಮುಂದೆ ಎಷ್ಟೊಂದು ಜನ ಸೇರ್ಕೊಂಡಿದ್ದಾರೆ. ಅಯ್ಯೋ ಕೃಷ್ಣಪ್ಪ, ಅದನ್ನ ಹೆಂಗ್ ಬಾಯಿ ಬಿಟ್ಟು ಹೇಳೋದು? ಅಕೀಸ್ಮಿತ್ ಹೇಳಿದ್ರು ನಿಮ್ಮೆದೆ ಅಲ್ಲ, ನಿಮ್ಮಂತರದ ಶತ್ರು ಈ ನಾಗಪ್ಪನ ಎದೆನೆ ದಸಕ್ಕಂತ ಹೊಡೆದೋಗ್ಬಿಡ್ತದೆ. ಹಿಂಗಾಗತ್ತೆ ಅಂತ ನಂಗೆ ಏನಪ್ಪಾ ಗೊತ್ತಿತ್ತು. ಹೋಗಪ್ಪ ಒಳಗ ಅದೇನ್ ನಡೀತು ಅಂತ ತಿಳ್ಕೊ ಹೋಗು. ಹೋಗು 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 ಹೋಗು. ಅದೇ ಅಮ್ಮ, ಅಪ್ಪ ಇಲ್ಲಮ್ಮ? ಅಮ್ಮ ಏನಾಯ್ತಮ್ಮ? ಅಪ್ಪ ಏನಪ್ಪ ಇದಲ್ಲ? ಯಾವ ಬಾಯಿನಾಗ ಹೇಳೋ ಮಗ? 4 ಕಂಬಗಳು ಆದಾದ್ಮೇಲೆ ನಿಂತಿದ್ದಿ ಶಿವಚ್ಚನ ಮನೆ 4 ಭಾಗ ಹಾಕ್ಬೇಕು ಅಂತ ಇದ್ರು. ಅಣ್ಣ, ಯಾರೋ ತಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಮನೆನ ಬಲಿ ತಗೋತಾ ಇದಾರೆ. ಸ್ವರ್ಗದ ಹಾಗಿದ್ದ ಮನೆನ ನರಕ ಮಾಡೋದಕ್ಕೆ ಹೊರಟಿದಾರಪ್ಪ. ಈ ಮನೆ ಒಡೆದು ಹೋಳಾಗ್ದಂಗೆ ದಯವಿಟ್ಟು ಉಳಿಸೋಣ. ಕೃಷ್ಣ, ಇನ್ನೊಬ್ಬರ ಮೇಲೆ ಅಪವಾದ ಹೊರಿಸೋದ್ರ ಬದಲು ಸುಖವಾಗಿ ಬದುಕೋದಕ್ಕೆ ದಾರಿ ತೋರಿಸ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸ್ವಾರ್ಥಕ್ಕೋಸ್ಕರ ನಮ್ಮ ಬಾಂಧವ್ಯನ ಬಲಿ ತಗೋತಿದ್ದಾರೆ ಅಂತ ತಿಳ್ಕೊಳ್ಳೋದ್ರ ಬದಲು ಸ್ವರ್ಗದಂತಹ 4 ಮನೆಗಳಿಗೆ ಶಂಕುಸ್ಥಾಪನೆ ಮಾಡ್ತಿದ್ದಾರೆ ಅಂತ ತಿಳ್ಕೋಬೇಕು.
ಇಷ್ಟಕ್ಕೂ ನಾವ್ ಯಾರು ಏನು ಕಳ್ಕೊತಾ ಇಲ್ಲಪ್ಪ. ಆದಾಯದ ಮೇಲೆ ಆದಾಯ ಮಾಡೋದಕ್ಕೋಸ್ಕರ ಬ್ರಾಂಚ್ ಆಫೀಸ್ ಓಪನ್ ಮಾಡ್ತಾ ಇದ್ದೀವಿ. ಕೃಷ್ಣ, ಭಗವದ್ಗೀತೆ ಸೃಷ್ಟಿಯಾಗಬೇಕಾದ್ರೆ ಮಹಾಭಾರತ ನಡೀಲೇಬೇಕು. ಬೈರ, ಇದು ನಿನ್ನ ಹೆಸರಿನಲ್ಲಿ ಬರೆಸಿರೋ ಆಸ್ತಿ ಪತ್ರಗಳು, ಇದು ನಿನ್ನ ಹೆಸರಿನಲ್ಲಿ ಬ್ಯಾಂಕ್ನಲ್ಲಿಟ್ಟಿರೋ ಹಣದ ಬಾಂಡ್. ಕೆಂಪ, ಇದು ನಿಂದು ತಗೋ. ಕೃಷ್ಣ, ಇದು ನಿನಗೆ ಸೇರಿತು. ನೋ, ನನಗಿದೆಲ್ಲ ಯಾವ್ದು ಬೇಡ, ನನಗೆ ಯಾವ ಭಾಗನೇ ಬೇಡ. ಮಾಡೋದೆಲ್ಲ ಮಾಡಾಗೈತೆ, ಎಗರಾಡ್ದೆ ಸೋಮ್ ಕಿಸ್ಕಳ್ಳ ಕಂಡಿವ್ನಿ. ಅವ ಏನ್ ಮಾತಾಡ್ತ ರಮಣ? ರಾಮ, ನಿನ್ ಭಾಗದ ಪತ್ರ ಎಲ್ಲೋ? ಇಲ್ಲೇ ಇದೆಯಲ್ಲಪ್ಪ. ಅಲ್ಲೋ, ಬಾಂಡ್ ಪತ್ರ ಎಲ್ಲೋ? ದುಡಿಯೋದಕ್ಕೆ ನನ್ನ ಮಗ ಇದಾನಲ್ಲಪ್ಪ. ಏನು ನೀನು ಹೇಳ್ತಾ ಇರೋದು? ನಿನಗ ಅರ್ಥವಾಗ್ದಿದ್ರೆ ಇನ್ನೊಂದಪ್ಪ ಕೇಳಿ ತಿಳ್ಕೊಳ್ಳಿವಂತೆ ಒಸಿ ತಡ್ಕ. ಲೇ ರಾಮ, ಬೆಳ್ಗಿರ ಆಳೆಗಣ್ಣ ಕೈ ಕೊಟ್ಬಿಟ್ಟಲ್ಲ, ಅದ್ರೊಳಗಡೆ ಯೋನೇನ್ ಬರ್ಸಿದೀಯಾ, ಯಾರ್ಯಾರಿಗೆ ಯೋನೇನ್ ಕೊಟ್ಟಿದ್ಯಾ ಅಂತ ಒಸಿ ಹೇಳ. ಹೇಳ್ತೀನಿ ಕಣವ. ಇರೋ 2000 ತೆಂಗಿನ ಗಿಡದ ತೋಟದಲ್ಲಿ ತಲಾ 500 ಗಿಡದ ತೋಟ, 10 ಎಕರೆ ಹೊಲ, 5 ಎಕರೆ ಗದ್ದೆ, 1 ಲಕ್ಷ ರೂಪಾಯಿ ಬಾಣ್ಣ ನಮ್ಮ ಬೈರ ಕೆಂಪ ಕೃಷ್ಣನು ಕೊಟ್ಟಿದ್ದೀನಿ. ಇನ್ ಮಿಕ್ಕಿದ 500 ಗಿಡ ತೋಟದಲ್ಲಿ ನಿನಗೂ ಅಪ್ಪನ್ಗೂ 400 ಗಿಡ ತೋಟ, 4 ಎಕರೆ ಹೊಲ, 4 ಎಕರೆ ಗದ್ದೆನ ಅಚ್ಪಾಲ್ ಬಿಟ್ಟಿದ್ದೀನಿ. ಇನ್ ಉಳಿದಿರೋ 100 ಗಿಡ ತೋಟ, 1 ಎಕರೆ ಹೊಲ, 1 ಎಕರೆ ಗದ್ದೆನ ನೀವು ಸಂತೋಷವಾಗಿ ಕೊಟ್ರೆ ನಾ ತಗೋತೀನಿ ಕಣವ. ಇದೆಲ್ಲ ಬರೀ ಬಾಯಿ ಮಾತನಾಗಿ ಹೇಳ್ತಿದ್ಯೋ ಇಲ್ಲ? ಇಲ್ಲವಾ, ಕಾಗದದಲ್ಲಿ ಬರ್ದಿದ್ನೇ ಹೇಳ್ತಾ ಇದ್ದೀನಿ. ಸರಿ, ಮುಂದಕ್ಕೆ ಕೇಳು. ಈ ಮನೇಲಿರೋ ಕಾಯಿ, ಕೊಬ್ಬರಿ, ಎತ್ತು, ಎಮ್ಮೆ, ದಿನಸಿ, ಪಾತ್ರೆ, ಪಡ್ಗ ಇದನ್ನೆಲ್ಲ ಭಾಗ ಮಾಡಿದ್ರು ಕೂಡ ನನ್ನ ತಮ್ಮಂದ್ರು ಏನ್ ತಗೋತಾರೋ ಅವ್ರು ತಗೊಂಡ್ ಬಿಟ್ಟಿದ್ದಿನ ನಾನ್ ತಗೋತೀನಿ ಕಣವ. ಆಮೇಲೆ ಈ ತಬ್ಲಿ ಮಗನ್ನ ಆಡ್ಸಿ ಓದಿಸಿ ಬೆಳೆಸಿರೋ ಈ ನಿನ್ನ ಮನೇಲಿ, ನನ್ನ ದೇವ್ರಿರೋ ಗುಡಿನಲ್ಲಿ ನಾನ್ ಬದುಕಿರೋವರೆಗೂ ಪೂಜೆ ಮಾಡ್ಕೊಂಡಿರೋಕೆ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಸ್ವಲ್ಪ ಜಾಗ ಕೊಡವ. ಆಯ್ತು, ಎಲ್ಲ ಕೇಳಿದ್ ಮುಗೀತೋ ಇನ್ನ ಆಯ್ತೋ? ಅವ, ಇನ್ ಒಂದೇ ಒಂದ್ ಕೊನೆ ಆಸೆ ಐತೆ. ಏನದು? ಈ ಸುಂದರವಾದ ತುಂಬಿದ ಮನೆ ಅಂಗಳದ ಆಕಾರನ ವಿಕಾರ ಮಾಡದೆ ಅಣ್ಣ ತಮ್ಮಂದ್ರು ಎದುರು ಬದುರಿಗಿದ್ದು ಮುಖ ನೋಡ್ಕೊಂಡು ಬದುಕೋದಕ್ಕೆ ಒಂದು ಅವಕಾಶ ಮಾಡ್ಕೊಡವ. ರಾಮ, ರಾಮ, ನಿನ್ ಕಣ್ಣಿನನ್ನೆಲ್ಲ ಕೆಡಬೇಡ ಕೊಡು ಮಗ. ಇದು ಇದು ನಾನು ಸಾಯುವಾಗ ನನ್ನ ಬಾಯಿ ಬಿಡೋ ಗಂಗೋದ್ ಕೈಗಳು ಮಗ. ನನ್ನ ಹೆಂಡತಿ ಮಕ್ಕಳ, ನೀವಿ ಶಿವಜನ್ಗೆ ಹುಟ್ಟಿರೋದಾದ್ರೆ ನಿಮ್ಮ ಆಸ್ತಿನ ಸಂಪಾಲ್ ಮಾಡ್ಕೊಡಕ್ಕೆ ನಿಮ್ಮ ಹತ್ರ ಪತ್ರಗಳೆಲ್ಲ ತಂದೆ ಎದುರು ಮಡಗಿ. ಅಪ್ಪ, ನಿನ್ನ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನಾನ್ ಮಾಡಿರೋ ಪಾರಿಕತೆಗೆ ಬೆಲೆ ಕೊಟ್ಟು ನನ್ನ ತಮ್ಮಂದ್ರು ಸುಖವಾಗಿರೋದಕ್ಕೆ ಅವಕಾಶ ಮಾಡ್ಕೊಡು. ಲೇ ರಾಮ, ಇವ್ರನ್ನ ಉದ್ಧಾರ ಮಾಡಕ್ ಹೋಗಿ ನಿನ್ ಮನೆ ಯಾಕೆ ಹಾಳು ಮಾಡ್ಕತೀಯ? ನಿನ್ ಪಾಲಕ್ ಬಂದಿರೋ 3 ಮುಕ್ಕಾಲಾಣಿ ಆಸ್ತಿ ಒಳಗೆ ನಿನ್ನ ಹೆಂಡ್ರು ಮಕ್ಕಳನ್ನ ಹೆಂಗ್ಲಾಸ್ ಹಾಕ್ತೀಯ? ಅಪ್ಪ, ನೀನ್ ಈ ಮನೆಗೆ ಅಳಿನಾಗ್ ಬಂದಾಗ ನಮ್ಮ ಅಜ್ಜನ ಆಸ್ತಿ ಎಷ್ಟಿತ್ತು? ಇವಾಗ ನಿನ್ ಪಾಲಕ್ ಬಂದೈತಲ್ಲ, ಆಚೆ ಕಳ್ಳ ನನಗೂ ಬಂದಿದ್ದದ್ದು. ಅದೇ ನನಗ್ ಬೇಕಾಗಿರೋದು. ಅಸಲ ನಾನು ಇಟ್ಕೊಂಡು ಲಾಭನ ನನ್ನ ತಮ್ಮಂದ್ರಿಗೆ ಸಂತೋಷವಾಗಿ ಕೊಡ್ತಾ ಇದ್ದೀನಿ. ರಾಮ, ನೋಡು, ಇನ್ನೊಂದು ಮಾತಾಡಿದ್ರು ನನ್ನ ಮೇಲೆ ಆಣೆ. ಆಯ್ತಪ್ಪ, ಇನ್ ನಾನು ಮಾತಾಡಕ್ಕಿಲ್ಲ. ನಿನ್ ಇಷ್ಟ ಬಂದಂಗ್ ಮಾಡ್ಕೊ, ಸತ್ಯಮೇವ ಜಯತಿ, ಸತ್ಯಮೇವ ಜಯತಿ. ಇವನಲ್ಲ ಅದು. ಅಪ್ಪನ ತೆಪ್ಪಗ್ ಮಾಡಿ ಮೂಲೆ ಕುಣಿಸ್ಬಿಡ್ಬೇಕು ಅಂದ್ರೆ ಅಜ್ಪಾಲ್ ಆಸ್ತಿನ ನಾವೇ ಮಾಡ್ಕೊಂಡ್ಬಿಡ್ಬೇಕು. ಹೌದು ಕಣ, ಅದಕ್ಕೆ ನೀನು ಹೊಂಟಾವಿದ್ಬಿಡು, ಅಪ್ಪ ಬೈರಣ ತಗೊಂಡ್ಬಿಡ್ಲಿ. ಇದೇ ಯಾಕಂಡ್ರು ಕೊಟ್ಟೆ ಮಾತು. ಶಿವಜ್ಜನ ಮಕ್ಳೇನ್ರು ನೀವು? ಶಿವಜ್ಜನ ಮಕ್ಳ ಅಲ್ಲ, ಪಾಪದ ಪಿಂಡಗಳು. ಲೇ, ನಿಮ್ಮಲ್ಲಿ ಎಷ್ಟು ದುರಾಸೆ ದುರ್ಬುದ್ಧಿ ಆಯ್ತು ಅಂತ ನೋಡಕ್ಕೆ ಕಂಡ್ರು ನಾನು ಈ ನಾಟಕ ಮಾಡಿದ್ದು. ಈ ಮನೆ ಪಾಲ್ ತಕೊಂಡಿದ್ದು ಅಲ್ದೆ ಅಪ್ಪನ್ನು ಅವನು ಪಾಲ್ ಮಾಡಕ್ ನೋಡ್ತೀರನ್ರು ನಿಮ್ ಸೊಲ್ಲ ಅಡಗ. ಲೇ, ನನ್ ಗಂಡನ್ ರಕ್ತನ ನನ್ ಎದೆ ಹಾಲು ಮಾಡಿ ಕುಡಿಸಿದ್ದು ನಿಮಗೆ ಯಾಕೆ ಗೊತ್ತನ್ರು? ನನ್ ರಾಮನ್ ನಿಯತ್ತು, ನನ್ ಗಂಡನ ದೇಶಭಕ್ತಿ ನಿಮ್ಗೂ ಬರ್ಲಿ ಅಂತ.
ನನ್ ರಾಮನಿಗೆ ನಾನು ಜನ್ಮ ಕೊಟ್ಟ ತಾಯಿ ಎನ್ನಿಸ್ಕೋಬೇಕು ಅಂತಿದ್ರೆ ನಿಮ್ಮಿಂದ ನಾನಿವತ್ತು ಮಲತಾಯಿ ಅನ್ನೋ ಕೆಟ್ಟ ಪಟ್ಟ ಕಟ್ಕೊಂಡ್ಬಿಟ್ಟಲ್ರು. ಲೇಟಾಟ್ಗಿತ್ತೀರಾ? ನಿಮ್ ಮಾತು ಕೇಳ್ಕೊಂಡು ನಾನು ಎತ್ತ ಮಕ್ಕಳು ನನ್ನ ಮನೇನ ಉತ್ತ ಮಾಡಿ 4 ಪಕ್ಕಳ ಮಾಡ್ಬಿಟ್ರಲ್ಲೇ. ಜ್ವರ ಬಂದವ್ರ ಬಾಯಿಗೆ ಏನು ತಿಂದ್ರು ಹೆಂಗ್ ರುಚಿ ಹತ್ತಕ್ಕಿಲ್ವೋ, ಎಂಡ್ರ ಮಾತು ಕೇಳಿದಿಗೆ ನನ್ನ ಮಕ್ಕಳಿಗೆ ಈ ತಾಯಿ ಮಾತು ರುಚಿಸಲ್ಲ ಅಂತ ನಂಗೆ ಗೊತ್ತಾಗೋಯ್ತು. ಅದಕ್ಕೆ ಕೆಟ್ಟ ರೋಗ ಹಬ್ಸೋ ನಿಮ್ಮನ್ನ ನಾನೇ ದೂರ ಮಾಡ್ಕೊಂಡ್ಬಿಟ್ಟಿದ್ದು. ದಯಮೆಟ್ಟುಕ್ಲಾಡ್ಯಾರ, ಒಂದು ಮಾತು ಕೇಳಿಸ್ಕೊಳ್ಳಿ. ದ್ರೌಪದಿ ಸೀರೆಯಿಂದ ಕೌರವನ ಸಾಮ್ರಾಜ್ಯ ಸರ್ವನಾಶ ಆದಂಗೆ ನಿಮ್ಮಿಂದ ಈ ನನ್ನ ಮಕ್ಕಳ ಸಾಮ್ರಾಜ್ಯ ಸರ್ವನಾಶ ಆಗೋಯ್ತದೆ. ಇದು ನನ್ನ ಶಾಪ ಕಡ್ರೆ ಶಾಪ. ರಾಮ, ನನ್ನ ತಪ್ಪು ತಿಳ್ಕೊಂಡ್ಬಿಟ್ಟೇನಪ್ಪ. ಇಲ್ಲ ಕಣವ, ಮನಸ್ನಾಗೆ ಬೈಕೊಳ್ಳಿಲ್ಲೇನೋ. ದೇವರಾಣಿಗೂ ಇಲ್ಲ ಕಣವ. ದಾನಶೂರ ಕರ್ಣನಪ್ಪ ನೀನು, ದಾನಶೂರ ಕರ್ಣ. ಮಗ, ನಾನು ಕೇಳಿದ್ದಿದ್ರೆ ಕವಚನೂ ಕೊಟ್ಟು ಬಿಡ್ತಿದ್ದೇನಪ್ಪ. ಅವ ನೀನ್ ಕೇಳಿದ್ರೆ ನಾನು ನಾಣಿಗೂ ಕೊಡ್ತಿದ್ದೆ ಕಣವ. ರಾಮ, ನಿಮ್ಮಪ್ಪ ದಾಂಡಿ ಜೊತೆ ಸೇರ್ಕೊಂಡು ಇಂಗ್ಲಿಷ್ ತೋರ್ನೆಲ್ಲ ಒಡ್ದೋಡ್ಸ್ಬಿಟ್ಟೆ ಅಂತ ಕುಣಿತಾಯ್ತ ಕೊಳ್ಳ. ಅವರೆಲ್ಲ ಎಲ್ಲೋಗವ್ರೆ? ಎಲ್ಲ ಇಲ್ಲೇ ಅವ್ರೆ ಕೊಡಪ್ಪ. ಅಲ್ಲಿ ನೋಡೋ ಹೆಂಗ್ ನಿಂತ್ಕೊಂಡವ್ರೆ. ನಿನ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಸುಮ್ಕಿದ್ ಬಿಡವ. ಆಯ್ತಪ್ಪ, ಆಯ್ತು. ರಾಮ, ಕಾವೇರಿ ಮದುವೆನ ಹೆಂಗಪ್ಪ ಮಾಡೋದು? ಅವ್ವ, ಅದನ್ನೆಲ್ಲ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನೋಡು, ನಿನ್ನ ಮಕ್ಕಳು ಆಸ್ತಿನ ಭಾಗ ಮಾಡ್ಕೊಂಡಿದ್ದಾರೆ ಹೊರತು ರಕ್ತ ಸಂಬಂಧನ ಬೇರೆ ಮಾಡ್ಕೊಂಡಿಲ್ಲ. ಇಲ್ಲಿವರೆಗೂ ನಾವೆಲ್ಲ ಹೇಗೆ ಒಗ್ಗಟ್ಟಾಗಿದ್ವೋ ಹಾಗೆ ಎಲ್ರೂ ನಿಂತು ಕಾವೇರಿ ಮದುವೆನ ಮಾಡ್ಬಿಡ್ತೀವಿ. ಏನ್ ಬೈರಾ ಕೆಂಪ?